ರಾಜಕೀಯ ವ್ಯವಸ್ಥೆಯನ್ನ ನಾನು ಸುಮಾರು ವರ್ಷಗಳು ನೋಡ್ತಾ ಬಂದಿದ್ದೇನೆ. ಟೀಕೆಗಳು ಮಾಡ್ತಕ್ಕ ಜವಾಹರ್ಲಾಲ್ ನೆಹರು ಟೀಕೆ ಮಾಡಿದಂಥವ್ರಿಗೆ ಏನು ಅಷ್ಟೇ ಗೌರವದಿಂದ ಕಂಡಂತದ್ದಿದೆ. ಇವತ್ತು ವಾಜಪೇಯಿ ಅವರು ಟೀಕೆ ಮಾಡಿದವರು ಕಂಡಂತ ಅದು ಟೀಕೆಗಳು. ಬಹುಶಃ ಇದು ಡ್ರಗ್ಸ್ ಅಡಿಕ್ಟ್ ಅಂತ ಹೇಳ್ತಕ್ಕಂಥ ಟೀಕೆ ಅಲ್ಲ ರೀ, ಅದು ವೈಯಕ್ತಿಕವಾದಂತ ಆರೋಪ. ಅದನ್ನೆಲ್ಲ ಅದನ್ನ ಹೇಳಲಿಕ್ಕೆ ನಾನು ಧ್ವಂಸ ಮಾಡ್ತೇನೆ ಅಂತ ಹೇಳ್ತಕ್ಕಂಥದ್ದು ಬಹುಶಃ ಕಾಂಗ್ರೆಸ್ ಮುಕ್ತ ಭಾರತ ಅಂತ ಒಂದು ಮಾತಾಡಿದ್ರೆ ಅದು ಕೂಡ ಒಂದು ದೊಡ್ಡ. ಆದ್ರೆ ಧ್ವಂಸ ಅಂತ ಹೇಳಿದ್ರೆ ಅವ್ರು ನಾಶ ಮಾಡ್ತೇವೆ ಅಂತ ಹೇಳಿ, ಕುಟುಂಬ ನಾಶ ಮಾಡ್ತೀನಿ ಅಂತ ಹೇಳಿ, ಕುಟುಂಬ ನಾಶ ಮಾಡ್ತಕ್ಕಂಥ ಮಾತನ್ನ ಯಾರು ಕೂಡ ಹೇಳ್ಬಾರ್ದು. ಕುಟುಂಬ ನಾಶ ಮಾಡ್ತಕ್ಕಂಥ ಮಾತನ್ನ ಯಾರು ಹೇಳಿದ್ರು ಕೂಡ ತಪ್ಪಿ, ಕುಟುಂಬ ನಾಶ ಮಾಡ್ತೇನೆ ಅಂತ ಹೇಳ್ತಕ್ಕಂಥದ್ದು ಯಾರು ಹೇಳಿದ್ರು ಕೂಡ ತಪ್ಪಿ. ಈ ಯಶ್ಪಾಲ್ ಸುವರ್ಣ ಅನ್ನುವಂತ ಒಬ್ಬ ತಿಲಿಗೇಡಿ ಒಬ್ಬನಿಗೆ ಅವರ ಸಮಾಜ ಒಂದು ಹಿಂದುಳಿದ ದುರ್ಬಲ ಸಮಾಜ, ಸಾಮಾಜಿಕ ನ್ಯಾಯದ ವಂಚಿತರಾದ ಒಂದು ವರ್ಗ ಅನ್ನುವಂಥದ್ದು ನಾವು ತಿಳ್ಕೊಂಡಿರ್ತಕ್ಕಂಥ ಬಹುಶಃ ಅವರು ಕೂಡ ಇಂಥವರಿಗೆ ಏನು ಮಾತಾಡ್ತಾರೆ ಅದನ್ನು ವಿರೋಧಿಸ್ತಕ್ಕಂಥ ಕೆಲಸವನ್ನು ನೀವು ಕೂಡ ಮಾಡಬೇಕು ಅಂತ ಹೇಳ್ತಕ್ಕಂಥ ಮಾತನ್ನು ಈ ಸಂದರ್ಭ ಹೇಳ್ತಾ ತಮ್ಮ ಮೂಲಕ ಹೇಳ್ತೀನಿ, ಯಶ್ಪಾಲ್ ಸುವರ್ಣ ಅವರ ಸದಸ್ಯರು ರದ್ದು ಮಾಡಬೇಕು, ಅವರ ಮೇಲೆ ಕಠಿಣ ಕ್ರಮವನ್ನು ಬಂಧಿಸಬೇಕು ಅಂತ ಹೇಳಿ ನಾನು ತಮ್ಮ ಮೂಲಕ ವಿನಂತಿ ಮಾಡಿಕೊಳ್ತೀನಿ. ಇಂಥ ಹೇಳಿಕೆಗಳು ಯಾರು ಮಾಡಿದ್ದಾರೆ ಅಂತ ಶಾಸಕರು ಅವರು ಶಾಸಕರಾಗಿ ಅರ್ಹರಲ್ಲ ಅನ್ನುವಂಥ ಮಾತನ್ನ ನಾನು ಸರ್ಕಾರಕ್ಕೆ ವಿನಂತಿ ಮಾಡಿಕೊಂಡು ಅವರ ಶಾಸನ ಸದಸ್ಯತ್ವ ರದ್ದು ಮಾಡಬೇಕು ಅಂತೇಳಿ ನಾನು ಸರ್ಕಾರವನ್ನು ಒತ್ತಾಯ ಮಾಡ್ತೇನೆ. ಶಾಸನ ಸಭೆ ಸದಸ್ಯತ್ವವನ್ನ ವಿಧಾನಸಭೆ ಸದಸ್ಯ ರದ್ದು ಮಾಡಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಮತ್ತು ಅವರನ್ನ ಬಂಧಿಸಬೇಕು ಅಂತ ನಾನು ಒತ್ತಾಯ ಮಾಡ್ತೇನೆ. ಕುಟುಂಬ ನಾಶ ಮಾಡುವುದು ಅಂತ ಎಲ್ಲ ಟೀಕೆ ನೋಡಿ, ಕತ್ತಿಡಿ, ನೀವು ಲಾತಿಡಿ, ನೀವು ಅದು ಮಾಡಿ ಇದು ಮಾಡಿ, ಏನೆಲ್ಲ ರಾಡಿಕಲ್ಸ್ ಅಂತ ಹೇಳಿದ್ರೆ ಅದು ಕಾಂಗ್ರೆಸ್ನವ್ರು ಯಾರೇ ಹಾಗೆ ಹೇಳುದಿಲ್ಲ. ಮನೆಯಲ್ಲಿ ಕತ್ತಿ ಇಟ್ಕೊಳ್ಳಿ, ರಕ್ಷಣೆಗೆ ಬಂದೂಕು ಇಟ್ಕೊಳ್ಳಿ, ಹಾಗಿದ್ರೆ ಬೋಲಿ ಪ್ರಜಾಪ್ರಭುತ್ವ ಮೇಲೆ ನಂಬಿಕೆ ಇಲ್ಲ. ಯಾರು ಗಲಾಟೆಗೆ ಪ್ರಚೋದನೆ ಮಾಡ್ತಕ್ಕಂಥದ್ದನ್ನು ಮಾಡ್ತಾರೆ, ವಿಧ್ವಂಸ ಕೃತ್ಯಕ್ಕೆ ಯಾರು ಪ್ರಚೋದನೆ ಮಾಡ್ತಕ್ಕಂಥವ್ರು, ಬಲ್ಲ ಜಾತಿ ಧರ್ಮ ಭಾಷೆ ಹೆಸರಿನಲ್ಲಿ ವಿಭಜನೆ ಮಾಡ್ತಕ್ಕಂಥ ಜನ ಅವ್ರು ನಾವು ಯಾವ ರೀತಿಯಲ್ಲಿ ಕೂಡ ನಾವು ಒಂದು ಜಾತ್ಯತೀತ ಸಿದ್ಧಾಂತವನ್ನು ಒಪ್ಪಿಕೊಳ್ಳುವಂತ ಜನ. ಗಾಂಧೀಜಿಯವರ ಕೊಲೆ ಮಾಡಿದವ್ರನ್ನ ನಾವು ವೈಭವೀಕರಿಸ್ತಕ್ಕಂಥ ಕಾಲಘಟ್ಟದಲ್ಲಿ ನಾವಿದ್ದೇವೆ. ಗಾಂಧಿ ಅಂತ ಹೇಳಿದ್ರೆ ಏನು ಅಂತ ಜಗತ್ತಿನ ಅನೇಕ ದೇಶಗಳು ಗಾಂಧೀಜಿಯವರನ್ನ ಪ್ರತಿಭೆಯನ್ನ ಇಟ್ಟು ಅವರಿಗೆ ಗೌರವ ಕೊಟ್ಟಿದೆ. ಇಡೀ ನಮ್ಮ ಭಾರತ ಅಲ್ಲ, ಜಗತ್ತಿನ ಅನೇಕ ದೇಶಗಳು ಇವತ್ತು ಅಂತವರನ್ನ ಅವಮಾನ ಮಾಡತಕ್ಕಂಥದ್ದು. ಜವಾಹರ್ಲಾಲ್ ನೆಹರು ಅವರ ದೇಶ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದಂಥ ಜನರಿಗೆ ನೋಡಿ, ಸ್ವಾತಂತ್ರ್ಯ ಹೋರಾಟ ಮಾಡಿರ್ತಕ್ಕಂಥವ್ರು ಬೇರೆ, ನಾಯಕರು ಬೇರೆ. ಅದಕ್ಕಿಂತ ಸ್ವಾತಂತ್ರ್ಯ ಹೋರಾಟದಲ್ಲಿ ಸ್ವಾತಂತ್ರ್ಯ ಹೋರಾಟದಲ್ಲಿ 4 ದಿವಸ ಜೈಲಿಗೆ ಓದಿರ್ತಕ್ಕಂಥ ವ್ಯಕ್ತಿಯನ್ನ ಟೀಕೆ ಮಾಡ್ತಕ್ಕಂಥ ಯಾರಿದ್ದಾರೆ ಅವನ್ನ ನಾವು ಖಂಡಿತವಾಗಿ ನಾವು ಅವನಿಗೆ ಗೌರವ ಕೊಡುದಿಲ್ಲ. ನೀವು ಕೊಡ್ತೀರಾ ಬಿಡ್ತೀರಾ ನಮ್ಗೂ ಮುಖ್ಯ ಅಲ್ಲ.